ನಿಮಗೆಲ್ಲರಿಗೂ ವ್ಯೂ ಆಕ್ಸೆಸ್ ಇದ್ದೇ ಇರುತ್ತೆ. ನೀವು ಡೌನ್ಲೋಡ್ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ವ್ಯೂ ಆದ್ರೂ ಮಾಡ್ಕೊಳ್ಳಿ. ಅದು ವ್ಯೂ ಆಕ್ಸೆಸ್ ಆಗುತ್ತೆ ಎಲ್ಲರಿಗೂ. ನಾವು ಸ್ಕ್ರೀನ್ ಕಾಣಿಸ್ತಿದೆಯಾ? ಓಕೆ, ನಿಮ್ಗೆ ಅದನ್ನೂ ಇದು ತೋರಿಸ್ಬಿಡ್ತೀನಿ ನೋಡಿ. ಡ್ರೈವಲ್ಲಿ ಇವಾಗ ಇದೆಯಲ್ವಾ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ವ್ಯೂ ಆಗೇ ಆಗುತ್ತೆ. ಸೊ ನಿಮ್ಗೆಲ್ಲರಿಗೂ ಆಕ್ಸೆಸ್ ಕೊಟ್ಟಿದ್ದೀನಿ ನೋಡಿ, ತೋರಿಸ್ತೀನಿ ನಾನು ಆಕ್ಸೆಸ್ ಕೊಟ್ಟಿರೋದು ನಿಮ್ಗೆ ಯಾರ್ಯಾರಿಗೆ ಆಕ್ಸೆಸ್ ಕೊಟ್ಟಿದ್ದೀನಿ ಅಂತ. ಓಕೆ, go back. ನೋಡಿ ಇವಾಗ ಇಲ್ಲಿರೋರಿಗೆಲ್ಲರಿಗೂ ಆಕ್ಸೆಸ್ ಕೊಟ್ಟಿದ್ದೀನಿ ನಾನು. ಓಕೆ, ಸಾರಿ, ಇದು ಜಾನ್ ಅಲ್ಲ, ನಾಟ್ ದಿಸ್ ಬ್ಯಾಚ್, ಈ ಬ್ಯಾಚ್ ಅಲ್ವಾ. ಸರಿ ನೋಡಿ, ಕಾಣಿಸ್ತಿದೆಯಲ್ಲ ಸ್ಕ್ರೀನು? ಅದೇ ನವಂಬರ್ ಬ್ಯಾಚ್. ಸಿ ನೋಡಿ, ಸೊ ಬಿ ಕಿರಣ್ ಕುಮಾರ್ ಯಾರಿದ್ದಾರೆ, ಸೊ ಅವರಿಗೆ ಆಕ್ಸೆಸ್ ಕೊಟ್ಟಿದ್ದೀನಿ. ಆಮೇಲೆ ಇವ್ರು ಚೇತನ್, ಇವತ್ತು ರಿಮೂವ್ ಮಾಡಿ ಅಂತ ಹೇಳಿದ್ರು, ನಾನು ರಿಮೂವ್ ಮಾಡಿಲ್ಲ, ಮಾಡ್ಬಿಡ್ತೀನಿ. ಓಕೆ, ಸೊ ಜನ್ ಶ್ರೇಯಸ್, ಜೀವನ್, ಓಕೆ, ಸೊ ಕಿರಣ್, ಮನು ಸಿ ಎಂ, ಪ್ರಜ್ವಲ್ ಆಚಾರ್ಯ, ಪ್ರಕಾಶ್, ಪ್ರಿಯಾ, ಅಂಡ್ ರಾಜ್, ರಮೇಶ್, ಅಂಡ್ ರತ್ನವೇಲು, ದಿಲೀಪ್, ಅಂಡ್ ಶ್ರೀನಿವಾಸ್, ಖುಷ್ಬು, ಲೋಕೇಶ್, ಸುನಿಲ್, ಅಂಡ್ ಸುನಿಲ್ ಕುಮಾರ್, ಸೂರಜ್, ಸುರೇಶ್ ಎಮ್ಆರ್, ಅಂಡ್ ಹರೀಶ್, ವಿದ್ಯಾ, ಅಂಡ್ ಮರಿಸ್ವಾಮಿ. ಸೊ ಇಷ್ಟು ಜನಕ್ಕೂ ಆ್ಯಕ್ಸಸ್ ಕೊಡ್ತೀನಿ. ಸೊ ಇವಾಗ ಇದು ಯಾರಿಗಾದ್ರೂ ನಿಮಗೆ ಬೇರೆ ಇನ್ನೊಬ್ರು ಯಾರಿಗಾರು ಆ್ಯಕ್ಸಸ್ ಇಲ್ಲ ಅಂದರೆ ಅವ್ರು ನಂಗೆ ಹೇಳಿದ್ರೆ ನಾನು ಆ್ಯಕ್ಸಸ್ ಇಲ್ಲಿ ಆ್ಯಡ್ ಮಾಡಿಬಿಡ್ತೀನಿ. ಓಕೆ, ಸೊ ನೀವು ಎರಡೆರಡು ಮೇಲ್ ಐ ಡಿ ಕೊಟ್ಟು ಎರಡೆರಡು ಮೇಲ್ ಐ ಡಿ ಟ್ರೈ ಮಾಡಬೇಡಿ. ಓಕೆ, ಓಕೆ ಫೈನ್. ಸೊ ಇದು ಡ್ರೈವ್ ಸರ್, ಇದ್ರಲ್ಲಿ ಹೋಗ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿದ್ರೆ ಈ ಡ್ರೈವಲ್ಲಿ ನಿಮ್ಗೆ ಇದರಲ್ಲೇ ಇರುತ್ತೆ ಎಕ್ಸೆಲ್ ಶೀಟು, ಇದೇ ವರ್ಕ್ ಶೀಟು. ಇದನ್ನ ಓಪನ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ನಿಮಗೆ. ಸೊ ನಿನ್ನೆ ಕ್ಲಾಸ್ ಏನೇನು ಪಾಯಿಂಟ್ಸ್ ಹಾಕಿದ್ವಿ ಇದೆಲ್ಲ ಇಲ್ಲೇ ಇರುತ್ತೆ, ಟೀ ಕೋಡೆಲ್ಲ. ಸೊ ಇದು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಮೋರವ್ರು ನಿಮ್ಮ ವೀಡಿಯೋಸು ಅಷ್ಟೇ. ಸೊ ನಮ್ಮ ಬ್ಯಾಚ್ ಬಂದ್ಬಿಟ್ಟು ಫೆಬ್ ಬ್ಯಾಚ್ ಅಲ್ವಾ, ಸೊ ಫೆಬ್ ಬ್ಯಾಚ್ದು ಇಲ್ಲಿ ವೀಡಿಯೋಸ್ ಇರುತ್ತೆ. ಓಕೆ, ಸೊ ನೀವು ಓಪನ್ ಮಾಡಿದ್ರೆ ಎಲ್ಲ ವೀಡಿಯೋಸ್ ಇದ್ರಲ್ಲಿ ಸಿಗುತ್ತೆ. ಸೊ ಈ ಥರ ವೀಡಿಯೋಸ್ ಇರುತ್ತೆ, ನೀವು ಪ್ಲೇ ಲಿಸ್ಟ್ಗೆ ಹೋದರೆ. ಓಕೆ, ಸೊ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 3 ವೀಡಿಯೋಸು ಹಾಕಿದ್ದೀನಿ ನಾನು. ಓಕೆ, ಅದು ಆಕ್ಸೆಸ್ ಮಾಡ್ಬೋದು. ಫೈನ್. ಸೊ ಇವಾಗ SAP ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಓಕೆನಾ? ಸೊ ನಿಮಗೆ ಒಂದು ಜಿಪ್ ಫೈಲ್ ಕಳಿಸ್ತೀನಿ ನಾನು. ಓಕೆ, ಸೊ ನೋಡಿ ಇಲ್ಲಿ SAP GUI ಅಂತ ಇದೆಯಲ್ಲ, ಸೊ ಈ ಥರ ಒಂದು ಜಿಪ್ ಫೈಲ್ನ ಕಳಿಸ್ತೀನಿ ನಾನು. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಸೊ ಎಕ್ಸ್ಟ್ರಾಕ್ಟ್ ಆಲ್ ಮಾಡಿ. ಓಕೆನಾ? ಸೊ ಯಾರಾದರೂ ಮ್ಯಾಕ್ಬುಕ್ ಯೂಸ್ ಮಾಡ್ತಾ ಇದ್ದೀರಾ? ಸೊ ಕೆಲವೊಬ್ಬರಿಗೆ ಮ್ಯಾಕ್ಬುಕ್ ಯೂಸ್ ಮಾಡ್ತಾ ಇರೋರಿಗೆ ಕೆಲವೊಬ್ರಿಗೆ ಒಂದೊಂದ್ಸಲ ಸಪೋರ್ಟ್ ಆಗೋದಿಲ್ಲ. ಸೊ ಅವ್ರು ಬೇಕಾದ್ರೆ ಏನಾದರೂ ಸಪ್ರೇಟ್ ಮತ್ತೆ ಕನೆಕ್ಟ್ ಆಗ ನಾನು ಹೇಳ್ತೀನಿ ಯಾವ ಥರ ಮಾಡ್ಕೋಬೇಕು ಅಂತ. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್ ಎಲ್ಲರಿಗೂ ವರ್ಕ್ ಆಗುತ್ತೆ, ನೋ ವರೀಸ್. ಸೊ ಈಸಿಯಾಗಿ ಡೌನ್ಲೋಡ್ನ ಮಾಡ್ಕೋಬೋದು. ಓಕೆ, ಸೊ ಇದನ್ನು ಸೊ ನೀವು ಎಕ್ಸ್ಟ್ರಾಕ್ಟ್ ಆಲ್ ಮಾಡಿಕೊಂಡು ಸೊ ಓಪನ್ ಮಾಡಿ. ಸೊ ಸ್ಟೆಪ್ಸ್ ಯಾವ ಥರ ಫಾಲೋ ಮಾಡಬೇಕು ಅಂತ ನಿಮ್ಗೊಂದು ಸ್ಟೆಪ್ಸ್ದು ಒಂದು ಇದನ್ನು ಕಳಿಸಿರ್ತೀನಿ, ನಾನು ನಿಮಗೆ ಗ್ರೂಪಲ್ಲಿ ಕಳಿಸ್ತೀನಿ, ಇವಾಗಲೇ ಕಳಿಸ್ಬಿಡ್ತೀನಿ. ಸೊ ನಿಮಗೆ ಆ್ಯಕ್ಚುಲಿ ಡ್ರೈವ್, ಒನ್ ಸೆಕೆಂಡ್, ಡ್ರೈವಲ್ಲಿ ಅನ್ಸುತ್ತದ, ಲೆಟ್ ಮಿ ಚೆಕ್, ಐ ವಿಲ್ ಶೇರ್ ವಿತ್ ಯು.
ಸೊ ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಆಲ್ರೆಡಿ ಇದು ಎಕ್ಸ್ಟ್ರಾಕ್ಟ್ ಮಾಡಿರೋದಿದೆ ಅನ್ಸುತ್ತೆ. Let me check. ಓಕೆ, ಸೊ ಇಲ್ಲಿ ನೀವು ಎಕ್ಸ್ಟ್ರಾಕ್ಟ್ ಕೊಟ್ಕೋಬೇಕು. ಯಾವ ಥರ ಅಂದರೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಆಲ್ ಕೊಡಿ, ಎಕ್ಸ್ಟ್ರಾಕ್ಟ್ ಆಲ್. ಸೊ ಈ ಥರ ನಿಮಗೆ ಅದು ಬ್ರೌಸರ್ಗೆ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಎಕ್ಸ್ಟ್ರಾಕ್ಟ್ ಕ್ಲಿಕ್ ಮಾಡಿದ ತಕ್ಷಣ ಓಕೆ. ಸೊ ಎಕ್ಸ್ಟ್ರಾಕ್ಟ್ ಕಂಪ್ಲೀಟ್ ಆದ ತಕ್ಷಣ ಈ ಥರ ಓಪನ್ ಆಗುತ್ತೆ ನಿಮಗೆ. ಓಕೆನಾ. ಸೊ ಇದರಲ್ಲಿ ಯಾವ ಥರ ಸ್ಟೆಪ್ ಫಾಲೋ ಮಾಡಬೇಕು ಅಂತ ನಿಮಗೆ ನಾನು ಕಳಿಸ್ಕೊಡ್ತೀನಿ ಕೂಡ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಎಸ್ ಎ ಪಿ ಜಿಯೋಗೆ ಹೋಗಿ ಆ್ಯಂಡ್ ಜಿಯೋ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗಿಲ್ಲ, ಸೊ ಅದಕ್ಕೆ ಓಕೆ. ಸೊ ಇಲ್ಲಿ ಕ್ಲೋಸ್ ದಿಸ್, ಗೋ ಬ್ಯಾಕ್, ಕ್ಲೋಸ್ ದಿಸ್. ಓಕೆ, ಸೊ ಲೆಟ್ಸ್ ವೇಟ್ ಫಾರ್ ಫ್ಯೂ ಮಿನಿಟ್ಸ್ ಟು ಎಕ್ಸ್ಟ್ರಾಕ್ಟ್. ಓಕೆ, ಕ್ಲೋಸ್ ದಿಸ್. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ ಎಕ್ಸ್ಟ್ರಾಕ್ಟ್ ಆಗೋದಕ್ಕೆ. ಸೊ ತುಂಬ ಇರುತ್ತೆ, ಜಾಸ್ತಿ ಇರುತ್ತೆ ಫೈಲ್. ಓಕೆ, ಸಿ ಅದು ಫಿನಿಶ್ ಆದಾಗ ಸೊ ಈ ಥರ ಬರುತ್ತೆ, ಎಸ್ ಕೊಡಿ. ಸೊ ಅವಾಗ ನಿಮಗೆ ಇದು ಲೋಡ್ ಆಗುತ್ತೆ. ಓಕೆ, ಸೊ ಲೋಡ್ ಆದಾಗ ಸೊ ನೀವು ನೆಕ್ಸ್ಟ್ ಕೊಡಬೇಕು. ಸೊ ನಿಮ್ದು ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರುತ್ತೆ ನನಗೆ ಯಾರು, ಬಟ್ ನಿಮಗೆ ಬರಲ್ಲ, ಬಿಕಾಸ್ ನಿಮಗೇನು ಸಿಸ್ಟಮ್ ಇರೋದಿರಲ್ಲ ಸಿಸ್ಟಮಲ್ಲಿ, ಅದಕ್ಕೋಸ್ಕರ. ಸೊ ಇದು 100% ಆಗುತ್ತೆ ಇದರ. ಓಕೆ, ಸೊ 100% ಆದಮೇಲೆ ಸೊ ನಿಮಗೆ ಅಪ್ಲಿಕೇಶನ್ನು ಓಪನ್ ಆಗುತ್ತೆ. ಸಿ, ಸೊ ಇಲ್ಲಿ ನನಗೆ ಆಲ್ರೆಡಿ ಇದು ಎಕ್ಸಿಸ್ಟ್ ಇದೆ. ಸೊ ಕೆನಾಟ್ ಫೈಲ್ ಪ್ರೋಗ್ರಾಮ್ ಫೈಲ್ ಬರ್ತಾ ಇದೆ ಇದು. ಓಕೆ, ಸೊ ನಾನು ಇದನ್ನ ರೀಟ್ರೈ ಮಾಡಬೇಕು ಅಂದರೆ ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ರೀಟ್ರೈ ಆಗುತ್ತೆ ಬ್ಯಾಕೆಂಡಲ್ಲಿ. ಓಕೆ, ಸೊ ನೀವು ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಅದು ರೀಬೂಟ್ ಮಾಡ್ಕೋಬೇಕು, ಕಂಪ್ಲೀಟ್ ಆದಮೇಲೆ ರೀಬೂಟ್ ಮಾಡ್ಕೋಬೇಕು ಅದು ಸಿಸ್ಟಮ್. ಸೊ ನಿಮಗೆಲ್ಲ ಪಾಪು ಅಲ್ಲೇ ಬರುತ್ತೆ ಆ್ಯಕ್ಚುಲಿ ಎಕ್ಸಾಕ್ಟ್ಲಿ. ಸೊ ಲೆಟ್ ಮೀ ಗೋ ಬ್ಯಾಕ್. ಐ ವಿಲ್ ಶೇರ್ ದಟ್ ಲಿಂಕ್ ಫಸ್ಟ್, ದೆನ್ ಯು ಗೈಸ್ ವಿಲ್ ಅಂಡರ್ಸ್ಟ್ಯಾಂಡ್. ಬಂದಿದೆಯಾ ನಿಮಗೆ ಅದು ಲಿಂಕ್ ಕಳಿಸಿದಾರಾ ಕಿರಣ್ ಅವರು? ಅದಲ್ಲ ಕರೆಕ್ಟಾಗಿ ಚೆಕ್ ಮಾಡಿ ಯಾವುದು ಅಂತ ಒಂದ್ಸಲ. ಸೊ ನಿಮಗೆ ಅದ್ರ ಲಿಂಕ್ ಬಂದಿದೆಯಾ ನೋಡಿ, ಲಿಂಕ್ ಬಂದಿದ್ರೆ ಓಕೆ, ನೋ ಇಶ್ಯೂ. ಅಲ್ಲ ಅದು ಸರ್ವರ್ ಐ ಡಿ, ಅದು ನಿಮಗೆ ಸರ್ವರ್ ಡೀಟೇಲ್ಸ್ ಬಂದಿರುತ್ತೆ. ಸೊ ಅದಲ್ಲದೆ ಕೂಡ ನಿಮಗೆ ಒಂದು ಸೆಕೆಂಡ್ ನಾನು ನಿಮ್ಗೆ ತೋರಿಸ್ತೀನಿ. ಅದಲ್ಲ, ಒಂದು ಸೆಕೆಂಡ್, ಒಂದು ಸೆಕೆಂಡ್. ಸೊ ನೋಡಿ, ಇದು ಜಿಯೋ ಇದು ಈ ಥರ ಡೌನ್ಲೋಡ್ ಕೇಳುತ್ತೆ. ನಾನು ನಿಮ್ಗೆ ಲಿಂಕ್ ಶೇರ್ ಮಾಡಿದ್ದೀನಿ ಇವಾಗ ನೋಡಿ ಗ್ರೂಪಲ್ಲಿ. ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಜಿಪ್ ಫೈಲು, ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಇದು ಡೌನ್ಲೋಡ್ ಮಾಡಿಕೊಂಡು ಸೊ ಜಿಪ್ ಫೈಲ್ನ ಸೊ ಈ ಥರ ನೋಡಿ 660 MB ಇದೆ, ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಆ ಥರ ಪಾಪಪ್ ಕೇಳುತ್ತೆ. ಲಿಂಕ್ ಆಲ್ರೆಡಿ ಗ್ರೂಪಲ್ಲಿ ಹಾಕಿದ್ದೀನಿ, ಇವಾಗ ಎಲ್ಲರಿಗೂ ಬಂದಿರುತ್ತೆ ಕರೆಕ್ಟ್. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ನನ್ನ ಹತ್ರ ಆಲ್ರೆಡಿ ಇದೆ. ಸೊ ಲೆಟ್ ಮೀ ಡೌನ್ಲೋಡ್ ಇಟ್ ಅಗೇನ್, ಐ ವಿಲ್ ಶೋ ಯು. ಓಕೆ, ಹಾಂ ಓಕೆ, ಇದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅದು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಬಿಟ್ಟು ಸೇವ್ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಸಿಂಪಲ್ ಇದೆ ಆ್ಯಕ್ಚುಲಿ. ಟ್ರೈ. ಅಲ್ಲ, ಫೋನಿಗೆ ಏನಕ್ಕೆ ಡೌನ್ಲೋಡ್ ಮಾಡ್ಕೊತೀರಾ? ನಿಮ್ಮ ಮೇಲ್ ಇಲ್ವಾ? ಓಕೆ, ನೀವು ವಾಟ್ಸಪ್ನ ಲ್ಯಾಪ್ಟಾಪಲ್ಲಿ ಓಪನ್ ಮಾಡ್ಕೊಳ್ಳಿ. ಮತ್ತು ಅದರಲ್ಲಿ ಆಗುತ್ತಲ್ಲ ಈ ಥರ. ಇವಾಗ ನಾನು ಅದರಲ್ಲೇ ಮಾಡ್ಕೊಂಡಿದ್ದು ವಾಟ್ಸಪ್ಪಲ್ಲಿ ಲಿಂಕ್ ಕ್ಲಿಕ್ ಮಾಡಿಸಿ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದೆ, ಓಪನ್ ಆಯಿತು.
ಹಾಂ ಅದೇ ವಾಟ್ಸಪ್ನ ಲ್ಯಾಪ್ಟಾಪಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ನಿಮಗಿಲ್ಲ ಅಂದರೆ ಕಾಪಿ ಮಾಡಿಕೊಂಡು ನೀವೇ ಮೇಲಲ್ಲಿ ಶೇರ್ ಮಾಡ್ಕೊಳ್ಳಿ. ಹ್ಞೂ. ಡೌನ್ಲೋಡ್ ಮಾಡಿ ಅದನ್ನೇ. ಇಲ್ಲ ಇಲ್ಲ ಅದನ್ನೇ ಇಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೇಳುತ್ತಲ್ವಾ? ಸೊ ಇದನ್ನೇ ಡೌನ್ಲೋಡ್ ಮಾಡಿಬಿಡಿ ಅಷ್ಟೇ. ನೆಕ್ಸ್ಟ್ ಈ ಥರ ಇಲ್ಲ ಸರ್, ವರ್ಕ್ ಆಗುತ್ತೆ ಎಲ್ಲರಿಗೂ. ನೋಡಿ ಚೆಕ್ ಮಾಡಿ ಏನು ಇಶ್ಯೂಸ್ ಇದೆ. ನಿಮ್ಮ ಹತ್ರ ಯಾವುದಾದ್ರು ಆ್ಯಂಟಿ ವೈರಸ್ ಏನಾದ್ರು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅದನ್ನ ಆಫ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿ. ಬಿಕಾಸ್ ಕೆಲವೊಂದೆಲ್ಲ ಯಾರೂ ಲಿಂಕ್ ಅಲೋ ಮಾಡೋದಿಲ್ಲ. ಸೊ ಅದಕ್ಕೆ. ಸೊ ಈ ಥರ ಡೌನ್ಲೋಡ್ ಆಪ್ಷನ್ ಕೇಳುತ್ತೆ, ಡೌನ್ಲೋಡ್ ಕೊಡಿ. ನೋಡಿ ಡೌನ್ಲೋಡ್ ಆಗ್ತದೆ. ಸೊ ಯಾರ್ಯಾರು ಡೌನ್ಲೋಡ್ ಆಗ್ತಾ ಇದೆ ಅವ್ರು ಕನ್ಫರ್ಮ್ ಮಾಡಿ ಅಟ್ಲೀಸ್ಟ್. ಸೊ ನಿಮಗೆ ಇವಾಗ ಇದು ಓಕೆ. ಸೊ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿಬಿಡಿ. 660 MB ನಿಮಗೆ ಡೌನ್ಲೋಡ್ ಆಗಿದ್ರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಹೇಳ್ತೀನಿ. ಸೊ ಇದು ಜಿಪ್ ಫೈಲ್ ಈ ಥರ ಬಂದಿದೆಯಾ ಸರ್ ನಿಮಗೆ? ಜಿಪ್ ಫೈಲು ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಎಕ್ಸ್ಟ್ರಾಕ್ಟ್ ಆಲ್ ಅಂತ ಆಪ್ಷನ್ ಬರುತ್ತೆ ನಿಮಗೆ ಈ ಥರ. ಎಕ್ಸ್ಟ್ರಾಕ್ಟ್ ಆಲ್. ಓಕೆ, ಸೊ ಎಕ್ಸ್ಟ್ರಾಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಅದೇ ಸರ್, ಅದು ನಿಮಗೆ ಜಿಪ್ ಫೈಲ್ ಥರ ಇರುತ್ತಲ್ವಾ? ಜಿಪ್ ಫೈಲ್ನ ನಾರ್ಮಲ್ ಫೈಲ್ಗೆ ಕನ್ವರ್ಟ್ ಆಗಬೇಕಲ್ವಾ ಅದು? ನಾರ್ಮಲ್ ಫೈಲೇ ಕಳಿಸಿದ್ರಾ? ಯಾರು ಕಳಿಸಿದ್ರು ನಾರ್ಮಲ್ ಫೈಲ್ ನಿಮಗೆ? ನೋ ವೇ ಸರ್, ಕಿರಣ್ ಅವರೆಲ್ಲ ಯಾರಿಗೂ ನಾರ್ಮಲ್ ಫೈಲ್ ಕಳ್ಸೋದಕ್ಕೆ ಚಾನ್ಸೇ ಇಲ್ಲ. ಅದೇ ಯಾರು ಕಳ್ಸೋದಿಲ್ಲ ನಾರ್ಮಲ್ ಫೈಲ್ ನಿಮಗೆ. ಜಿಪ್ ಫೈಲೇ ಬಂದಿರುತ್ತೆ. ನಾರ್ಮಲ್ ಫೈಲ್ ಹೆಂಗೆ ಕಳಿಸ್ತಾರೆ? ಯಾರು ಕಳ್ಸಲ್ಲ. ಗುಡ್. ಎಕ್ಸ್ಟ್ರಾಕ್ಟ್ ಮಾಡಬೇಕು. ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಅದನ್ನ ಸೇವ್. ಹಾಂ ಎಸ್, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ರೈಟ್. ಓಕೆ, ನೀವು ಇವಾಗ ಲ್ಯಾಪ್ಟಾಪ್ ಮುಂದೆ ಇದ್ದರೆ ನೀವು ಸ್ಕ್ರೀನ್ ಶೇರ್ ಮಾಡಿಬಿಡಿ. ನಿಮ್ಮದಲ್ಲೇ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇಟ್ ವಿಲ್ ಟೇಕ್ ಸಮ್ ಟೈಮ್ ನನ್ನ ಲ್ಯಾಪ್ಟಾಪಲ್ಲಿ. ಓಕೆ. ಸೊ ಅವ್ರ ಸ್ಕ್ರೀನ್ ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಕನ್ಫರ್ಮ್ ಮಾಡಿ. ಓಕೆ. ಸೊ ಸ್ಕ್ರೀನ್ ಶೇರ್ ಮಾಡಿದ್ಮೇಲೆ ಹಾಂ, ಇಲ್ಲಿ ನೋಡಿ, ನಾನು ತೋರಿಸ್ತೀನಿ ನೋಡಿ. ಸೊ ಇಲ್ಲಿದೆಯಲ್ಲ, ನನ್ನ ಸ್ಕ್ರೀನ್ ನೋಡಿ ಫಸ್ಟು. ಯುವರ್ ಪ್ರೆಸೆಂಟಿಂಗ್ ಅಂತ ಇಲ್ಲಿದೆ ನೋಡಿ. ಸೊ ಈ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಂಟೈರ್ ಆಲ್ ಸ್ಕ್ರೀನ್ ಎಂಟೈರ್ ಡೆಸ್ಕ್ಟಾಪ್ ಅಂತ ಬರುತ್ತೆ ನೋಡಿ, ಕಂಪ್ಲೀಟ್ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಶೇರ್ ಮಾಡಿ. ಸೊ ಇಲ್ಲಿದೆ ನೋಡಿ, ಇದು ಶೇರ್ ಆಪ್ಷನ್. ಓಕೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲ ಸರ್, ಇನ್ನೂ ಆಗ್ತಾ ಇಲ್ಲ ನಿಮ್ಮದು ಸ್ಕ್ರೀನ್ ಶೇರು. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ನಿಮಗೆ ಆಪ್ಷನ್ ಕೇಳುತ್ತೆ, ಸೊ ಎಂಟೈರ್ ಸ್ಕ್ರೀನ್ ಅಂತ. ಸೊ ಎಂಟೈರ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ಶೇರ್ ಕೊಡಬೇಕು. ಎಸ್, ಇವಾಗ ಕಾಣಿಸ್ತಾ ಇದೆ. ಸೊ ಎಲ್ರಿಗೂ ಕಾಣಿಸ್ತಿದೆಯಲ್ಲ ಅವ್ರ ಸ್ಕ್ರೀನು? ಕಾಣಿಸ್ತಾ ಇಲ್ವಾ? ನನಗೆ ಕಾಣಿಸ್ತಾ ಇದೆ. ಯಾರಿಗೂ ಕಾಣಿಸ್ತಾ ಇಲ್ವಾ? ಹಾಂ ಹಾಂ, ಎಡ್ರಿ ಸುನಿಲ್ ಅವ್ರದ್ದೆ. ಓಕೆ ಫೈನ್. ಇವಾಗ ಸುನಿಲ್ ಅವರೇ, ಅದು ನಂಗೆ ಫೋಲ್ಡ್ ನೀವು ಎಕ್ಸ್ಟ್ರಾಕ್ಟ್ ಮಾಡಿದ್ರಲ್ಲ, ಅಲ್ಲಿ ಹೋಗ್ಬಿಟ್ಟು ತೋರಿಸಿ ನನಗೆ ಎಕ್ಸ್ಟ್ರಾಕ್ಟ್ ಮಾಡಿದ್ದು ನೀವು. ಹಾಂ, ಸೊ ಫಸ್ಟ್ ಒನ್ ಓಪನ್ ಮಾಡಿ. ಜಿಯೋ ಇಸ್. ಓಕೆ, ಅದನ್ನ ಓಪನ್ ಮಾಡಿ. ಓಕೆ, ಪ್ರೆಸ್ ಒನ್. ನೆಕ್ಸ್ಟ್ GUI ಥರ್ಡ್ ಆಪ್ಷನ್ ಇದೆಯಲ್ಲ, ಅದು ಫೋಲ್ಡರ್. ಒಂದು ಸೆಕೆಂಡ್, ವಿಂಡೋಸ್ ಓಪನ್ ಮಾಡಿ. ಹಾಂ, ಮಾಡಿ. ವಿಂಡೋಸ್ ಓಪನ್ ಮಾಡಿದ್ರಾ? ಇದಾದಮೇಲೆ ನಿಮಗೆ ಒಂದು ಸೆಕೆಂಡ್, SAP GUI ಸೆಟಪ್ ಅಂತ ಇದೆ ನೋಡಿ. ನೀವು ಕರ್ಸರ್ ಇಟ್ಟಿದ್ರೆ ಅಲ್ಲೇ ಕೆಳಗಡೆ 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 ಲಾಸ್ಟಿಂದ ಫೋರ್ತ್ ಫಿಫ್ತ್ ಒನ್, ಲಾಸ್ಟಿಂದ ಫಿಫ್ತ್ ಲಾಸ್ಟ್. ಹಾಂ, ಡಬಲ್ ಕ್ಲಿಕ್ ಮಾಡಿ ಅದ್ರ ಮೇಲೆ. ಹಾಂ ಸರ್, ಒಂದು ಸೆಕೆಂಡ್. ಹಾಂ ಕೊಡಿ ಸರ್, ಎಸ್ ಕೊಡಿ. ಎಸ್ ಕೊಟ್ಬಿಟ್ಟು ರನ್ ಕೊಡಿ. ಹಾಂ ಸರ್, ಇವಾಗ ನೀವು ಇವ್ರದ್ದು ಫಾಲೋ ಮಾಡ್ತಿದ್ದೀರಾ? ಇವ್ರ ಸ್ಕ್ರೀನು ಫಸ್ಟ್, ಇವ್ರ ಸ್ಕ್ರೀನ್ ಒಂದ್ಸಲ ನೋಡ್ಕೊಳ್ಳಿ, ಇವ್ರು ಹಿಂಗೆ ಮಾಡ್ತಿದ್ದಾರೆ ಅಂತ.
ಸರ್ ಸರ್ ಒಂದ್ಸಲ ನೋಡ್ಕೊಳ್ಳಿ ಇವ್ರು ಮಾಡೋದು. ಬ್ಯಾಕ್ ಹೋಗಿ ಇವರೇ ಸುನಿಲ್. ಒಂದ್ಸಲ ಸುನಿಲ್ ಸ್ಕ್ರೀನ್ ನೋಡ್ಕೊಳ್ಳಿ ಸರ್. ಸುನಿಲ್ ಒಂದ್ಸಲ ನೋಡ್ಕೊಳ್ಳಿ. ಫುಲ್ ಬ್ಯಾಕ್ ಹೋಗಿ ಕ್ಲೋಸ್ ಮಾಡಿ ಸುನಿಲ್. ನೋಡಿ ಎಕ್ಸ್ಟ್ರಾಕ್ಟ್ ಆಗಿರೋ ಫೈಲ್ ಈ ತರ ಬರುತ್ತೆ. ಓಕೆ. ನೆಕ್ಸ್ಟ್ ಏನ್ ಮಾಡಬೇಕು? ಹಾಂ, ರನ್ ಕೊಡಿ ಸರ್. ಹಾಂ, ಆ ಥರ ರನ್. ಇದು ನೋಡಿ ಒಂದು ಸೆಕೆಂಡ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಜಿಯೋ ಸೆಟಪ್ಪು. ಓಕೆ ಓಕೆ, ಅದು ರನ್ ಕೊಡಿ. ಅಥವಾ ಕೇಳಲ್ಲ. ನೆಕ್ಸ್ಟ್ ಡೈರೆಕ್ಟಾಗಿ ಇವ್ರ ಹತ್ರ ಓಪನ್ ಆಯ್ತಲ್ಲ, ಇದೇ ಥರ ಓಪನ್ ಆಗಬೇಕು ನಿಮ್ಮ ಸ್ಕ್ರೀನಲ್ಲೂ. ಸುನಿಲ್ದು ಓಪನ್ ಆಯ್ತಲ್ಲ, ಸೇಮ್ ಅದೇ ಥರ ಓಪನ್ ಆಗುತ್ತೆ ನೋಡಿ. ಈ ಥರ ಓಪನ್ ಆಗಿಬಿಟ್ಟು, ಸೊ ನೆಕ್ಸ್ಟ್ ನಿಮಗೆ ಅಲ್ಲಿ ನೆಕ್ಸ್ಟ್ ಆಪ್ಷನ್ ಕೇಳುತ್ತೆ. ಸೊ ನೆಕ್ಸ್ಟ್ ಕೊಡಿ ಸುನಿಲ್. ನೋಡಿ ನೆಕ್ಸ್ಟ್ ಕೊಟ್ಟ ಮೇಲೆ ಸೆಲೆಕ್ಟ್ ಆಲ್ ಕೊಡ್ಬೇಕು ಇಲ್ಲಿ. ಸೆಲೆಕ್ಟ್ ಆಲ್ ಕೆಳಗಡೆ ಸೆಲೆಕ್ಟ್ ಆಲ್ ಆಪ್ಷನ್ ಇದೆ. ಹಾಂ, ಸೊ ಇವಾಗ ನೆಕ್ಸ್ಟ್ ಕೊಡಿ. ಸೊ ನೆಕ್ಸ್ಟ್ ಕೊಡಿ, ಮತ್ತೆ ನೆಕ್ಸ್ಟ್. ಇವಾಗ ಒಂದು ಸೆಕೆಂಡ್ ಇವಾಗ ಅದು ಡೌನ್ಲೋಡ್ ಆಗಬೇಕು. ಓಕೆ, ಸೊ 100% ಆಗಬೇಕು ಅದು. ನೋಡಿ ಸರ್, ಇದೇ ಥರ ಆಗುತ್ತೆ ನಿಮ್ಮದು ಕೂಡ ಸ್ಕ್ರೀನ್. ಸರ್ ಅಲ್ಲಿ ಆಪ್ಷನ್ನೇ ಕೇಳಲ್ಲ, ಅದು ಆ ಥರ ಡಬಲ್ ಕ್ಲಿಕ್ ಮಾಡಿದ್ರೆ ಆಪ್ಷನ್ನೇ ಕೇಳಲ್ಲ. ನಾನು ಅದಕ್ಕೆ ಹೇಳಿದ್ದು ನಿಮಗೆ, ಇವ್ರು ಏನು ಮಾಡಿದ್ರೆ ಸೇಮ್ ಅದೇ ಥರ ಫಾಲೋ ಮಾಡಿ ಅಂತ. ನೀವು ಅದನ್ನ ಕ್ಲೋಸ್ ಮಾಡಿಬಿಟ್ಟು ಪ್ರಾಪರಾಗಿ ಎಲ್ಲ ಎಕ್ಸ್ಟ್ರಾಕ್ಟ್ ಆಗೋವರೆಗೂ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಜಿಯೋಗೆ ಹೋಗಿ ಅದು ಓಪನ್ ಮಾಡಿ. ಇಲ್ಲ ಇವ್ರದ್ದಾದ್ಮೇಲೆ ನೀವು ಸ್ಕ್ರೀನ್ ಶೇರ್ ಮಾಡಿ, ನಿಮಗೂ ತೋರಿಸ್ಬೋದು. ಆಗಲಿಲ್ಲ ಅಂದರೆ ಇವ್ರದ್ದು ಆಗ್ಬಿಡ್ಲಿರಿ ಸರ್, ಇವ್ರದ್ದು ಕಂಪ್ಲೀಟ್ ಆಗಿ. ಯಾಕೆಂದರೆ ಎಲ್ಲರೂ ಇದನ್ನು ಫಾಲೋ ಮಾಡ್ತಿದ್ದಾರೆ, ಅದಕ್ಕೆ ಇದಾದ್ಮೇಲೆ ನಿಮ್ದು ಹೇಳ್ತೀನಿ ನಾನು. ಸೊ ಇವಾಗ ನೋಡಿ, ಇವಾಗ ಅಲ್ಲಿ ಆಪ್ಷನ್ ಬರ್ತಾ ಇದೆ ಏನಂತ, ರಿಬೂಟ್ ಯುವರ್ ಕಂಪ್ಯೂಟರ್ ನಾವು ಟು ಕಂಪ್ಲೀಟ್ ದ ಪ್ರೋಸೆಸ್ ಅಂತ. ಸೊ ಇದನ್ನು ಕ್ಲೋಸ್ ಮಾಡಿ ಸುನಿಲ್, ಹೇಳ್ತೀನಿ ನಾನು. ಕ್ಲೋಸ್. ಓಕೆ, ಇವಾಗ ಇದನ್ನು ಕ್ಲೋಸ್ ಮಾಡಿಬಿಡಿ, ಈ ಸ್ಕ್ರೀನ್ ಫುಲ್ ಕ್ಲೋಸ್ ಮಾಡಿ ಡೈರೆಕ್ಟ್. ಓಕೆ, ಸೊ ಇವಾಗ ನೀವು, ಓಕೆ, ಸೊ ನೀವೇನು ಮಾಡ್ಬೇಕು ಗೊತ್ತಾ, ಇವಾಗ ನಮ್ಮದು ಕಾಲ್ ಎಂಡ್ ಆದಮೇಲೆ ಆದರೂ ರೀಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲ ಅಂದರೆ ನೀವು ಕಾಲಿಂದ ಕ್ಲೋಸ್ ಮಾಡಿಬಿಟ್ಟು ರೀಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ಸಿಸ್ಟಮ್, ಪರವಾಗಿಲ್ಲ. ಓಕೆ, ಸೊ ನಾನು ಇವತ್ತೇನು ಬೇರೆ ಕ್ಲಾಸ್ ಮಾಡೋದಿಲ್ಲ, ಸೊ ಇದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಬೇಕು ಅಂದರೆ ಕಾಲ್ ಎಂಡ್ ಆಗಿಬಿಟ್ಟು ಸೊ ನೀವು ರಿಬೂಟ್ ಮಾಡ್ಕೊಳ್ಳಿ ನಿಮ್ಮ ಸಿಸ್ಟಮ್ನ. ಸೊ ಆ ರಿಬೂಟ್ ಮಾಡಿದ್ಮೇಲೆ ಸೊ ನಿಮಗೆ ನನ್ನ ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ. ನನ್ನ ಸ್ಕ್ರೀನ್ ನೋಡಿ ಇವಾಗ. ಸೊ ಇವಾಗ ರಿಬೂಟ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಐಕಾನ್ ಬರುತ್ತೆ, ಈ ಥರ. ಲೆಟ್ ಮೀ ಶೋ ಯು ಇನ್ ದ ಡೆಸ್ಕ್ಟಾಪ್. ಸೊ ನೋಡಿ, ಈ ಥರ ಐಕಾನ್ ಬರುತ್ತೆ, SAP ಲಾಗಾನ್ ಅಂತ. ಓಕೆ, ಸೊ SAP ಲಾಗಾನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಈ ಥರ ಡಬಲ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಸ್ಕ್ರೀನ್ ಬರುತ್ತೆ. ಇದು ನಾನು ಆಲ್ರೆಡಿ ಸರ್ವರ್ ಆ್ಯಡ್ ಮಾಡಿದ್ದೀನಿ, ಇದು ಒಂದು 5 ಸರ್ವರು. ಸೊ ನಿಮಗೆ ಇದಿರೋದಿಲ್ಲ, ಇದು ಫುಲ್ ಬ್ಲ್ಯಾಂಕ್ ಇರುತ್ತೆ. ಓಕೆ, ಬಟ್ ನಿಮ್ಗೆ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮಗೆ ಇಲ್ಲಿ ನೋಡಿ, ನೀವು ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ನೀವು ಮೇಲೆ ಕ್ಲಿಕ್ ಮಾಡಬೇಕು. ನೀವು ಶೀಟ್ ಐಕಾನ್ ಇದೆಯಲ್ಲ, ಶೀಟ್ದು ಅದು. ಇದಾದಮೇಲೆ ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ ಏನೂ ಹಾಕಬೇಡಿ, ಬ್ಲ್ಯಾಂಕೇ ಇರಲಿ. ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಏನು ಬೇಕೋ ಅದನ್ನ ಹಾಕೊಳ್ಳಿ. ಡಿಸ್ಕ್ರಿಪ್ಷನ್ ನಿಮಗೆ ಏನು ಬೇಕೋ ಅದನ್ನೇ ಹಾಕೊಳ್ಳಿ. ಓಕೆನಾ? ಇಲ್ಲಿ ಅಪ್ಲಿಕೇಶನ್ ಸರ್ವರ್ದು ID ಕೊಟ್ಟಿದ್ದಾರೆ ನೋಡಿ, ಕಿರಣ್, ಅದನ್ನ ಹಾಕಿ. ಇದ್ರ ಕೆಳಗಡೆ ಸಿಸ್ಟಮ್ ಇನ್ಸ್ಟೆನ್ಸ್ ನಂಬರು ಅದನ್ನು ಕೂಡ ಕಳಿಸಿದ್ದಾರೆ ನಿಮ್ಗೆ, ಕಿರಣ್. ಇನ್ಸ್ಟೆನ್ಸ್ ನಂಬರ್ ಹಾಕಿ. ಅದನ್ನ ಹಾಕಿದ್ಮೇಲೆ ಸೊ ನೆಕ್ಸ್ಟ್ ಕೊಟ್ಬಿಟ್ಟು ಫಿನಿಶ್ ಕೊಡಿ. ಸೊ ಫಿನಿಶ್ ಕೊಟ್ಟ ಮೇಲೆ ನಿಮಗೆ ಈ ಥರ ಒಂದು ಓಪನ್ ಆಗುತ್ತೆ ಸಿಸ್ಟಮ್ ಸರ್ವರ್. ಸೊ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಯೂಸರ್ ID ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಮಾಡಿ, ಅಷ್ಟೇ, ಸಿಂಪಲ್. ಹಾಂ, ನೀವು ಟ್ರೈ ಮಾಡಿ. ಸುರೇಶ್ ಅವ್ರು, ನೀವು ಸ್ಕ್ರೀನ್ ಶೇರ್ ಮಾಡಿ ಇವಾಗ ನೋಡೋಣ. ಕೇಳಿಸ್ತಾ ಇದೆಯಾ ಸುರೇಶ್? ಹಾಂ, ಅದೇ ಸರ್.
ಅದೇ ಅದೇ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೆಸೆಂಟ್ ಕೊಡಿ ಫುಲ್ ಕಂಪ್ಲೀಟ್. ಮೇಲ್ಗಡೆ ಸೆಲೆಕ್ಟ್ ಮಾಡಬೇಕು, ಸ್ಕ್ರೀನ್ ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಶೇರ್ ಕೊಡಬೇಕು. ಇಲ್ಲ ಇಲ್ಲ ಕಾಣಿಸ್ತಾ ಇಲ್ಲ. ಎಂಟೈರ್ ಸ್ಕ್ರೀನ್ ಅಂತ ಮೇಲೆ ಆಪ್ಷನ್ ಇದೆ ಸರ್. ಎಂಟೈರ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಐಕಾನ್ ಮೇಲೆ ಕ್ಲಿಕ್, ಕೆಳಗಡೆ ಐಕಾನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಶೇರ್ ಕೊಡಬೇಕು. ಹಾಂ ಕಾಣಿಸ್ತಾ ಇದೆ ಇವಾಗ. ಹಾಂ ನಿಮಿಷ ಕಾಣಿಸ್ತಾ ಇದೆ ಇವಾಗ. ಸೊ ಇವಾಗ ನೀವು ಅದು ಜಿಪ್ ಫೈಲ್ಗೆ ಹೋಗಿ ಸರ್. ಜಿಪ್ ಫೈಲ್ಗೆ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ಜಿ ಸೆಟಪ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಒನ್ ಸೆಕೆಂಡ್. ನಿಮ್ಮದು ಫುಲ್ ಅಪ್ಲಿಕೇಶನ್ನು ಎಕ್ಸ್ಟ್ರಾಕ್ಟ್ ಆಗಿಲ್ಲ ಸರ್ ಇದು. ಓಕೆ, ಸೊ ಇವಾಗ ಇದನ್ನ ಕ್ಲೋಸ್ ಮಾಡಿ ಹೇಳ್ತೀನಿ, ಕ್ಯಾನ್ಸಲ್ ಮಾಡಿ. ಹಾಂ, ಇವಾಗ ಡೌನ್ಲೋಡ್ಗೆ ಹೋಗಿ, ಡೌನ್ಲೋಡ್ಸ್ಗೆ ಹೋಗಿ. ಹಾಂ, ಸೊ ಇದರಲ್ಲಿ ನೀವು ಜಿಪ್ ಫೈಲ್ ಇದೆಯಲ್ಲ ಮೇಲ್ಗಡೆ, ಅದನ್ನು ಬಿಟ್ಬಿಟ್ಟು ಸರ್ ಒಂದು ಸೆಕೆಂಡ್, ಒಂದು ಸೆಕೆಂಡ್. ನೀವು ಜಿಪ್ ಫೈಲ್ನೇ ಓಪನ್ ಮಾಡಿದ್ದೀರಾ, ಕೆಳಗಡೆ ಓಪನ್ ಮಾಡಬೇಕು. ಕೆಳಗಡೆ ಓಪನ್ ಮಾಡಿ. ಇವಾಗ ಇದನ್ನ ಓಪನ್ ಮಾಡಿ. ಪ್ರೆಸ್ ಒನ್, ಜಿಯೋ ಐ, ವಿಂಡೋಸ್ 32. ಸೊ ನೆಕ್ಸ್ಟ್ ಇದರಲ್ಲಿ ಓಕೆ ಅದೇ SAP ಜಿಯೋ ಐ ಸೆಟಪ್ ಡಬಲ್ ಕ್ಲಿಕ್ ಮಾಡಿ. ಫುಲ್ ಎಕ್ಸ್ಟ್ರಾಕ್ಟ್ ಆಗಿದೆ ಯಾಕೋ. ಓಕೆ ಪರವಾಗಿಲ್ಲ, ನೋಡೋಣ, ಟ್ರೈ ಮಾಡಿ. ಏನು ಬಂತು? ಎಸ್ ಕೇಳ್ತಾ ಆಪ್ಷನ್ನು? ಎಸ್ ಕೊಡಿ. ಹಾಂ ನೋಡಿ, ನಿಮ್ಮದು ಪೂರ್ತಿ ಏನಾಗಿದೆ ಗೊತ್ತಾ, ಅದು ಎಕ್ಸ್ಟ್ರಾಕ್ಟ್ ಆಗಿಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಓಕೆ, ಇವಾಗ ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಬ್ಯಾಕ್ ಇದನ್ನು ಮತ್ತೆ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ಸ್ ಮೇಲೆ ಓಕೆ ಡಿಲೀಟ್ ಮಾಡಿ ಇದು ಕೆಳಗಡೆ ಫೈಲ್. ಹಾಂ ಡಿಲೀಟ್ ಮಾಡಿ. ಓಕೆ, ಸೊ ಇವಾಗ ಈ ಜಿಪ್ ಫೈಲ್ ಇದೆಯಲ್ಲ, ಅದು ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿಬಿಡಿ. ರೈಟ್ ಕ್ಲಿಕ್ ಮಾಡಿ. ಹಾಂ ನೀವು ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀರಾ, ರೈಟ್ ಕ್ಲಿಕ್ ಮಾಡಿ ಮೌಸಲ್ಲಿ. ನೋ ಡಬಲ್, ಓಕೆ ಇವಾಗ ಎಕ್ಸ್ಟ್ರಾಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾಕ್ಟ್ ಆಲ್ ಮೂರನೇ ಆಪ್ಷನ್ ಸರ್, ಮೂರನೇ ಆಪ್ಷನ್ ತೋರಿಸ್ತಾ ಇದ್ದಿಲ್ಲ, ಎಕ್ಸ್ಟ್ರಾಕ್ಟ್ ಆಲ್. ಅದನ್ನು ಕ್ಲಿಕ್ ಮಾಡಿ. ಓಕೆ, ಹಾಂ, ಸೊ ಇವಾಗ ಎಕ್ಸ್ಟ್ರಾಕ್ಟ್ ಕೊಡಿ. ಓಕೆ, ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಸೊ ಇದು ಫುಲ್ ಕಂಪ್ಲೀಟ್ ಎಕ್ಸ್ಟ್ರಾಕ್ಟ್ ಆಗಬೇಕು. ಇದು ಕಂಪ್ಲೀಟ್ ಎಕ್ಸ್ಟ್ರಾಕ್ಟ್ ಆದಮೇಲೆ ಅದು ಓಪನ್ ಆಗೋದು. ಸೊ ಅದು ಪ್ರಾಪರಾಗಿ ಎಕ್ಸ್ಟ್ರಾಕ್ಟ್ ಆಗಲಿಲ್ಲ ಅಂತಂದರೆ ಎರರ್ ಬಂದ್ಬಿಡುತ್ತೆ. ಹ್ಞೂ ಓಕೆ ಸುರೇಶ್, ನೀವು ನೆಕ್ಸ್ಟ್ ಮಾಡ್ತೀರಲ್ಲ ಅವ್ರದ್ದು ಹೇಳ್ಬಿಡ್ತೀನಿ ಅಷ್ಟೊತ್ತಿಗೆ. ಇವಾಗ ಯಾರೋ ಸ್ಕ್ರೀನ್ ಶೇರ್ ಮಾಡಿದ್ದೀರಲ್ಲ, ಯಾರು? ಓಕೆ, ಅಲ್ಲಿ ಸ್ಕ್ರೀನ್ ಶೇರಲ್ಲಿರೋದು ಯಾರು? ಲೋಕೇಶ್ ಅವರು. ಓಕೆ, ಸಿ ಲೋಕೇಶ್, ಇವಾಗ ಇದು ಜಿಯೋ ಮೇಲೆ ಕ್ಲಿಕ್ ಮಾಡಿ. ಹಾಂ, ಸೊ ನೆಕ್ಸ್ಟ್ ವಿಂಡೋಸ್, Win32. ಸೊ ಇದ್ರ ಕೆಳಗಡೆ ನೋಡಿ, ಇಲ್ಲಿ SAP ಜಿಯೋ ಸೆಟಪ್ ಅಂತಿದ್ದಿಲ್ಲ, ಅದು ಡಬಲ್ ಕ್ಲಿಕ್ ಮಾಡಿ. ಓಕೆ, ನಿಮ್ಮದು ಅಷ್ಟೇ ನೋಡಿ ಇದು. ಓಕೆ, ನಿಮ್ಮದು ನೋಡಿ ಕಂಪ್ಲೀಟ್ ಎಕ್ಸ್ಟ್ರಾಕ್ಟ್ ಆಗಿಲ್ಲ, ಅದು ಮತ್ತೆ ಎಕ್ಸ್ಟ್ರಾಕ್ಟ್ ಕೇಳ್ತಾ ಇದೆ ಇಲ್ಲಿ. ಓಕೆ, ಸೊ ಇದು ಎಕ್ಸ್ಟ್ರಾಕ್ಟ್ ಆಗಬೇಕು ಕಂಪ್ಲೀಟ್. ಓಕೆ, ಸೊ ಲೆಟ್ ಇಟ್ ಎಕ್ಸ್ಟ್ರಾಕ್ಟ್. ನೋಡಿ ಇದು ಕಂಪ್ಲೀಟ್ ಆಗಿಲ್ಲ, ಇದು ಕಂಪ್ಲೀಟ್ ಆದ್ರೇ ಬರೋದು. ಸೊ ಎಲ್ಲರೂ ಅಷ್ಟೇ ನೋಡಿ, ಎಕ್ಸ್ಟ್ರಾಕ್ಟ್ ಮಾಡುವಾಗ ಎಕ್ಸ್ಟ್ರಾಕ್ಟ್ ಆಲ್ ಕೊಡಿ. ಸೊ ರೈಟ್ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಟ್ರಾಕ್ಟ್ ಆಲ್ ಕೊಡಿ, ಸೊ ಅವಾಗ ಖಂಡಿತ ವರ್ಕ್ ಆಗುತ್ತೆ. ಒಂದು ಸೆಕೆಂಡ್, ಒಂದು ಇದಾಗೋಯ್ತು. ಓಕೆ, ಸೊ ನೆಕ್ಸ್ಟ್ ಓಪನ್ ಮಾಡಿ. ಅದು ಓಪನ್ ಮಾಡಿ ಸರ್, ಅದೇ 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 ಅದನ್ನೇ ಓಪನ್ ಮಾಡಿ. ಡಬಲ್ ಕ್ಲಿಕ್ ಮಾಡಿ. ಪ್ರೆಸ್ ಒನ್, ಪ್ರೆಸ್ ಒನ್. ಹಾಂ, ಸೊ ನೆಕ್ಸ್ಟ್ ಜಿಯೋ ಐ, ಸೊ ವಿಂಡೋಸ್ 32. ಸೊ ಇಲ್ಲಿ ಕೆಳಗಡೆ ನೋಡಿ ನಿಮ್ಮದು ಅದೇ ಥರ ಬರ್ತಾ ಇದೆ, ನೋಡೋಣ. ಸೊ ಜಿಯೋ ಸೆಟಪ್ ನೋಡಿ, ಆಲ್ರೆಡಿ ಇನ್ಸ್ಟಾಲ್ ಅಂತ ಬರ್ತಿದೆ ನಿಮ್ಮದು. ಏನಕ್ಕೆ SAP ಇಲ್ವಲ್ಲ, ಯಾವುದೂ ಆಗಿಲ್ಲ. ಓಕೆ, ಒಂದು ಕೆಲಸ ಮಾಡಿ, ನೀವು ಜಿಪ್ ಫೈಲ್ ಡಿಲೀಟ್ ಮಾಡಿಬಿಟ್ಟು ಇನ್ನೊಂದ್ಸಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ, ನೋಡೋಣ. ಓಕೆ, ಇವಾಗ ಇದು ಜಿಪ್ ಫೈಲ್ ನೋಡಿ ನೋಡಿ, 2-3 ಜಿಪ್ ಫೈಲ್ ಇದೆ. ಇದರಲ್ಲಿ ಒಂದೇ ಒಂದು ಜಿಪ್ ಫೈಲ್ ಇಟ್ಕೊಂಡು ಮಿಕ್ಕಿರೋದೆಲ್ಲ ಡಿಲೀಟ್ ಮಾಡಿಬಿಡಿ. ಇದು ಕೆಳಗಡೆ ಎರಡು ಡಿಲೀಟ್ ಮಾಡಿ. ಹಾಂ, ಸೊ ಇವಾಗ ಇದನ್ನು ರೈಟ್ ಕ್ಲಿಕ್ ಮಾಡಿ. ನಾನು ಅದು ಕೊಡಬೇಡಿ, ಕ್ಯಾನ್ಸಲ್ ಕೊಡಿ, ಅದು ಬೇಡ ಬೇಡ.
ಸೊ ಇದು ರೈಟ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಲ್, ಎಕ್ಸ್ಟ್ರಾಕ್ಟ್. ಸೊ ಇದು ಕಂಪ್ಲೀಟ್ ಆಗಬೇಕು. ಓಕೆ. ಸೊ ಬೇರೆಯವರು ಕೂಡ ಇದೇ ಥರ ಫಾಲೋ ಮಾಡಿ. ಓಕೆ. ಸೊ ನನಗೆ ನಿಮ್ಗೆ ಏನಾದ್ರು ಎಷ್ಟು ಸ್ಟಿಲ್ ಬರ್ತಾ ಇದೆ ಅಂದರೆ ನಾನು ಕನೆಕ್ಟ್ ಆಗ್ತೀನಿ. ಬಟ್ ನೀವು ಟ್ರೈ ಮಾಡಿ, ನೀವು ಕೂಡ ಸೇಮ್ ಇದೇ ಥರನೇ ಟ್ರೈ ಮಾಡಿ. 100% ವರ್ಕ್ ಆಗುತ್ತೆ. ಓಕೆ. ಓಪನ್ ಮಾಡಿ. ಪ್ರೆಸ್ ಒನ್. ಆ್ಯಕ್ಚುಲಿ ಇದು ಕಂಪ್ಲೀಟ್ ಎಕ್ಸ್ಟ್ರಾಕ್ಟ್ ಆದರೆ 100% ವರ್ಕ್ ಆಗೇ ಆಗುತ್ತೆ. ಓಕೆ. ಸೊ ಕೆಳಗಡೆ ಜಿಯೋ ಸೆಟಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಎಸ್ ಆರ್ ನೋ ಆಪ್ಷನ್ ಒಂದು ಸೆಕೆಂಡ್ ಏನು ಚಿತ್ರ ಬರ್ತಿದೆ, ಇದೆ ಅಪ್ಲಿಕೇಶನ್ ಮೇಲೆ ಡಿಪೆಂಡೆನ್ಸ್ ಆ್ಯಂಡ್ ನಂತರ ಓಕೆ ಡಬಲ್ ಕ್ಲಿಕ್ ಮಾಡಿ. ಒಂದು ಸೆಕೆಂಡ್ ಇದೆ ನೋಡಿ, ಎಲ್ಲ ಕಂಪ್ಲೀಟ್ ಎಕ್ಸ್ಟ್ರಾಕ್ಟ್ ಆಗಿಲ್ಲ ಅಂತ ಬರ್ತಿದೆ. ಸೊ ನಿಮ್ದೆಲ್ಲ ಏನಾದರೂ ಆ್ಯಂಟಿವೈರಸ್ ಏನಾದರೂ ಬೇರೆ ಯಾವ್ದಾದ್ರು ಇದೆಯಾ ಸಿಸ್ಟಮಲ್ಲಿ? ಕೊಡಿ, ರನ್ ಕೊಡಿ. ನೋ ರನ್ ಆಗಲ್ಲ. ಓಕೆ. ಸೊ ಇವಾಗ ಒಂದು ಕೆಲಸ ಮಾಡಿ, ಇದು ಓಕೆ ಕೊಡಿ. ಸೊ ಬ್ಯಾಕ್ ಹೋಗಿ ಡೌನ್ಲೋಡ್ಸ್ಗೆ ಹೋಗಿ, ಡೈರೆಕ್ಟ್ ಡೌನ್ಲೋಡ್ಸ್ಗೆ ಹೋಗಿ ಹೇಳ್ತೀನಿ. ಸೊ ಜಿಪ್ ಫೈಲ್ನ ಡಿಲೀಟ್ ಮಾಡಿಬಿಡಿ. ಅದೆಲ್ಲ ಡಿಲೀಟ್ ಮಾಡಿಬಿಡಿ, ಜಿಯೋ ಇದೆಲ್ಲ ಕಂಪ್ಲೀಟ್ ಅಂತ ಡಿಲೀಟ್ ಮಾಡಿಬಿಡಿ. ಸೊ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿಬಿಟ್ಟು ಟ್ರೈ ಮಾಡಿ. ಸೊ ಆ ಲಿಂಕ್ಗೆ ಹೋಗಿ, ಸೊ ಲಿಂಕ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿ. ಓಕೆ. ಓಕೆ, ಲಿಂಕ್ ಓಪನ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿಬಿಟ್ಟು ಇನ್ನೊಂದ್ಸಲ ಟ್ರೈ ಮಾಡಿ. ಸೊ ಆಗಲಿಲ್ಲ ಅಂದರೆ ಮತ್ತೆ ಕನೆಕ್ಟ್ ಆಗಿ ಹೇಳ್ತೀನಿ. ಓಕೆ. ಸೊ ಇನ್ನೊಬ್ರು ಯಾರೋ ಶ್ರೀನಿವಾಸ್ ಯಾರೋ ಸ್ಕ್ರೀನ್ ಶೇರ್ ಮಾಡ್ತಿದ್ರಲ್ಲ, ಮಾಡಿ ಮಾಡಿ. ಎಸ್ ಪ್ರಕಾಶ್. ಎಸ್. ಸೆಲೆಕ್ಟ್ ಆಲ್ ಆಪ್ಷನ್, ಸೆಲೆಕ್ಟ್ ಆಲ್ ಅಂತ ಕೆಳಗಡೆ ಆಪ್ಷನ್ ನೋಡಿ. ಹಾಂ. ಎಸ್ ಎಸ್, ಸೆಲೆಕ್ಟ್ ಆಲ್, ನೆಕ್ಸ್ಟ್ ನೆಕ್ಸ್ಟ್.
Yes. So ಇಲ್ಲಿ ನೀವು no, no, not variable. Next icon. ನೀವು ಕ್ಲಿಕ್ ಮಾಡಿದ್ರ ಏನು ಕೇಳ್ತು? ನೋ, ಇಟ್ ವಿಲ್ ವರ್ಕ್. ಸೊ ಕೊಡಿ, ಕನೆಕ್ಷನ್ ಕೊಡಿ. ನೋಡಿ, ನೀವು ಅಂತ ಕೊಟ್ಟಾಗ ಕನೆಕ್ಷನ್ ಕೊಡಿ. ಸೊ ಇವಾಗ ನೆಕ್ಸ್ಟ್ ಕೊಡಿ. ಸೊ ಇಲ್ಲಿ ನಿಮ್ಮದು ಡಿಸ್ಕ್ರಿಪ್ಷನ್ ಹಾಕ್ಬಿಟ್ಟು ಸಿಸ್ಟಮ್ ಐ ಡಿ, ಇನ್ಸ್ಟ್ಯಾನ್ಸ್ ನಂಬರ್, ಸೊ ಎಲ್ಲ ಹಾಕ್ಬೇಕು. ಓಕೆ, ಏನು ಬೇಡ ಸರ್, ಬ್ಲ್ಯಾಂಕ್. ಬೇರೆ ಏನೂ ಹಾಕಬೇಡಿ, ಅವ್ರು ಏನು ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಹಾಕಿ. ಓಕೆ, ಸೊ ಇನ್ಸ್ಟ್ಯಾನ್ಸ್ ನಂಬರ್ ಕೊಟ್ಟಿದ್ದಾರೆ ನೋಡಿ, ಇನ್ಸ್ಟ್ಯಾನ್ಸ್ ನಂಬರ್ ಹಾಕಿ, ಥರ್ಡ್ ಆಪ್ಷನ್. ಅದಾದಮೇಲೆ ಲಾಸ್ಟ್ ಆಪ್ಷನ್ ಅಪ್ಲಿಕೇಶನ್ ಸರ್ವರ್ ಐ ಡಿ ಹಾಕಬೇಕು. ಕೊಟ್ಟಿದ್ರೆ ಹಾಕಿ, ಸಿಸ್ಟಮ್ ಐ ಡಿ ಕೊಟ್ಟಿದ್ರೆ ಹಾಕಿ. ಓಕೆ ಸರ್, ನೀವು ಸ್ಕ್ರೀನ್ ಶೇರ್ ಆಫ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮ ಕ್ರೆಡೆನ್ಷಿಯಲ್ಸ್ ಇರುತ್ತಲ್ಲ, ಸೊ ಆಫ್ ಮಾಡಿ. ಹಾಂ, ಏನು ಬೇಕಾಗಿಲ್ಲ ಸರ್, ಅಪ್ಲಿಕೇಶನ್ ಸರ್ವರ್ ಕೊಡಿ. ಸೊ ನೆಕ್ಸ್ಟ್ ಕೊಡಿ ಅಷ್ಟೇ. ಅಪ್ಲಿಕೇಶನ್ ಸರ್ವರ್ ಡೀಟೇಲ್ಸ್ ಕೊಟ್ಟೇ ಇಲ್ಲ ನೀವು, ಕೊಡಲ್ವಾ? ಅದು ಸರ್ವರ್ ಐ ಡಿ ಹಾಕ್ಬಿಟ್ಟು ನೀವು ನೆಕ್ಸ್ಟ್ ಕ್ಲಿಕ್ ಮಾಡಿ ಫಿನಿಶ್ ಕೊಟ್ಬಿಡಿ ಅಷ್ಟೇ. ಓಕೆ ಓಕೆ, ಸೊ ನೆಕ್ಸ್ಟ್ ಯಾರು ಸ್ಕ್ರೀನ್ ಶೇರ್ ಮಾಡಿ, ಇಶ್ಯೂ ಇದ್ದರೆ. ಓಕೆ, ಸೊ ಯಾರಿಗೂ ಇಶ್ಯೂ ಇಲ್ಲ ಅಂದರೆ ನೋ ಇಶ್ಯೂ, ಬಟ್ ಟ್ರೈ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೀವು ಕೆಲವೊಂದ್ಸಲ ಏನಾಗುತ್ತೆ, ಸಿಸ್ಟಮ್ ರೀಬೂಟ್ ಕೇಳುತ್ತೆ. ಸೊ ರೀಬೂಟ್ ಕೇಳಿದ್ರೆ ರೀಬೂಟ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ಟ್ರೈ ಮಾಡಿ. ಸೊ ಬೇರೆ ಯಾರಿಗಾದ್ರೂ ಇಶ್ಯೂ ಇದೆಯಾ? ಹ್ಞೂ, ಹಾಕಿ, ಯೂಸ್ ನಂಬರ್ ಪಾಸ್ವರ್ಡ್ ಹಾಕಿ ಅಷ್ಟೇ. ಇಲ್ಲ ಸರ್, 100% ವರ್ಕ್ ಆಗುತ್ತೆ. ಅದು ಕ್ಯಾಪ್ಸು ಎಲ್ಲ ನೋಡ್ಬಿಟ್ಟು ಹಾಕಿ. ಓಕೆ, ಏನು ಬೇಕಾದ್ರೆ ಕೊಡ್ಬೋದು. ಎಸ್, ಎಸ್. ಆ ಥರ ಬರೋದಲ್ಲ. ಓಕೆ, ಒಂದು ಕೆಲಸ ಮಾಡಿ. ಸೊ ನಿಮ್ಮದು ಯಾರಿಗಾದ್ರು ಇಶ್ಯೂ ಬರ್ತಾ ಇರೋದು? ಶ್ರೀನಿವಾಸ್ ನಿಮಗಲ್ವಾ? ಓಕೆ, ನಾನು ನಿಮ್ಮ ಹತ್ರ ಕನೆಕ್ಟ್ ಆಗ್ತೀನಿ ಶ್ರೀನಿವಾಸ್. ಓಕೆ, ಸೊ ಏನು ಇಶ್ಯೂ ಅಂತ ಕೇಳ್ತೀನಿ. ಓಕೆ ಫೈನ್. ಬಿಟ್ಟು ಬೇರೆ ಯಾರಿಗಾದ್ರೂ ಏನಾದ್ರು ಬರ್ತಿದೆಯಾ? ಹಾಂ ರಮೇಶ್, ಮಾಡಿ, ಡೌನ್ಲೋಡ್ ಮಾಡಿ. ಏನಾಯಿತು, ಆಗಿಲ್ವಾ ಡೌನ್ಲೋಡು? ಏನಾಗ್ತಿಲ್ಲ? ನನಗೆ ನನಗೆ ನೀವು ಒಂದೇ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದೀರಾ, ಫುಲ್ ಸ್ಕ್ರೀನ್ ಶೇರ್ ಆಗಿಲ್ಲ ನಿಮ್ಮದು. ಸೊ ನನಗೆ ಬರೀ ಜಿಯೋ ಇದೊಂದೇ ಕಾಣಿಸ್ತಾ ಇದೆ, ಬೇರೆ ಯಾವ ಸ್ಕ್ರೀನು ಕಾಣಿಸ್ತಿಲ್ಲ. ಸೊ ಎಂಟೈರ್ ಸ್ಕ್ರೀನ್ ಮಾಡಿದ್ರೆ ಮಾತ್ರನೇ ಕಾಣಿಸುತ್ತೆ. ಸೊ ಪರ್ಟಿಕ್ಯುಲರ್ಲಿ ನೀವು ಏನಾದರೂ ಒಂದು ಪರ್ಟಿಕ್ಯುಲರ್ ಸ್ಕ್ರೀನ್ ಸೆಲೆಕ್ಟ್ ಮಾಡಿದ್ರೆ ಅದು ಮಾತ್ರ ಕಾಣಿಸುತ್ತೆ. ಇವಾಗ ಕಾಣಿಸ್ತದೆ. ನೋ ಅದಲ್ಲ ಸರ್,
ಅದಲ್ಲ, ನೀವು ಜಿಯೋ ಇದು ಜಿಪ್ ಫೈಲ್ ಇಲ್ಲಿ ಸರ್, ಜಿಪ್ ಫೈಲು. ಜಿಪ್ ಫೈಲ್ ಅಲ್ಲ ಅದು. ಅದು ಓಕೆ, ಟ್ರೈ ಮಾಡಿ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಆಯಿತು. ಅದು ಜಿಪ್ ಫೈಲ್ ಅಲ್ಲ, ಜಿಪ್ ಫೈಲ್ ಆ ಥರ ಬರಲ್ಲ. ಓಕೆ. ಹಾಂ ಅದೇ. ಓಕೆ, ಸೊ ಓಪನ್ ಮಾಡಿ, ಎಕ್ಸ್ಟ್ರಾಕ್ಟ್ ಫೈಲ್ಸ್ ಕೊಡಿ. ನೋಡಿ ಎಕ್ಸ್ಟ್ರಾಕ್ಟ್ ಕ್ಲೋಸ್ ಮಾಡಿ ಇದು. ನಾನು ಇಲ್ಲ ಇಲ್ಲ, ಆಟೋಮೆಟಿಕ್ ತೊಗೊಳಿದೆ. ಕ್ಲೋಸ್ ಮಾಡಿ ಹೇಳ್ತೀನಿ ನಾನು. ಕ್ಲೋಸ್ ಮಾಡಿ ಇದು. ಓಕೆ, ರೈಟ್ ಕ್ಲಿಕ್ ಮಾಡಿ. ಲಾಸ್ಟ್ ಇದೆ ನೋಡಿ ಅದು. ಹ್ಞೂ, ಇದು ಕ್ಲೋಸ್ ಮಾಡಿ. ಸೊ ಅದರಲ್ಲಿ ನಿಮಗೆ ಲಾಸ್ಟಿಂದ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಎಕ್ಸ್ಟ್ರಾಕ್ಟ್ ಜಿಯೋ ಅಂತ. ನೋಡಿ ಇದು ಹಾಂ, ಜಿಯೋ ಇದು. ಹಾಂ, ತೊಗೊಳ್ಳಿ ಅದು. ಓಕೆ, ಇದು ಕಂಪ್ಲೀಟ್ ಎಕ್ಸ್ಟ್ರಾಕ್ಟ್ ಆಗೋವರೆಗೂ ವೆಯ್ಟ್ ಮಾಡಿ ಅಷ್ಟೇ. ಓಕೆ. ಕಂಟಿನ್ಯೂ ವಿತೌಟ್ ಕ್ಲೋಸ್ ಅಂತ ಆಪ್ಷನ್ ತೋರಿಸ್ತಿಲ್ಲ ನಿಮಗೆ. ಅದು ಕೊಡಿ, ಕಂಟಿನ್ಯೂ ವಿತೌಟ್ ಕ್ಲೋಸ್ ಅಂತ ಆಪ್ಷನ್ ಇದೆ ನೋಡಿ. ಎಂಡ್ ಅಂತ ಇದ್ದರೆ ಎಂಡ್ ಕೊಡಿ. ಎಂಡ್ ಕೊಟ್ಬಿಟ್ಟು ಲಾಗಿನ್ ಆಗಿ. ಆ್ಯಕ್ಚುಲಿ ಏನು ಗೊತ್ತಾ, ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ, ಸೊ ಅವ್ರು ಏನು ಮಾಡಿರ್ತಾರೆ ಐ ಟಿ ಟೀಮ್ ಅವರು, ಸೊ ಇದನ್ನ ಸೇಮ್ ಯೂಸರ್ ಐ ಡಿಗೆ ಡಿಫ್ರೆಂಟ್ ಪಾಸ್ವರ್ಡ್ ಹಾಕ್ಬಿಟ್ಟು ಬೇರೆಯವ್ರಿಗೆ ಕೊಟ್ಟಿರ್ತಾರೆ. ಓಕೆ. ಸೊ ನೀವೇನು ಮಾಡಬೇಕು ಅಂದರೆ, ಜಸ್ಟ್ ನೀವು ಯೂಸ್ ಮಾಡುವಾಗ ಸೊ ಪರ್ಟಿಕ್ಯುಲರ್ಲಿ ಏನಾದರೂ ನಿಮ್ಗೆ ಎರಡು ಥರ ಎರರ್ ಬರುತ್ತೆ. ಒಂದು ಕಂಟಿನ್ಯೂ ಎಂಡ್ ಅದರ್ ಸೆಷನ್ಸ್ ಅಂತ. ಸೊ ಕಂಟಿನ್ಯೂ ಎಂಡ್ ಅದರ್ ಸೆಷನ್ಸ್ ಅಂತ ಒಂದು ಆಪ್ಷನ್. ಇನ್ನೊಂದು ಆಪ್ಷನ್ ಬಂದು ಕಂಟಿನ್ಯೂ ವಿತ್ ವಿತೌಟ್ ಎಂಡಿಂಗ್ ಅದರ್ ಸೆಷನ್ಸ್ ಅಂತ ಬರುತ್ತೆ. ಸೊ ವಿತೌಟ್ ಎಂಡಿಂಗ್ ಅದರ್ ಸೆಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಮ್ಟೈಮ್ಸ್ ವಿತೌಟ್ ಎಂಡಿಂಗ್ ಅದರ್ ಸೆಷನ್ ಬರಲಿಲ್ಲ ಅಂದಾಗ ಮಾತ್ರ ವಿತ್ ಎಂಡಿಂಗ್ ಕೊಟ್ಬಿಟ್ಟು ಲಾಗಿನ್ ಮಾಡಿ. ಸೊ ಆಮೇಲೆ ಮತ್ತೆ ನೀವು ಎಲ್ಲರೂ ಒಂದೇ ಟೈಮಲ್ಲಿ ಪ್ರಾಕ್ಟೀಸ್ ಮಾಡೋದಿಲ್ಲ, ಬೇರೆ ಇದ್ದೇ ಇರುತ್ತೆ. ಬಟ್ ಇವತ್ತು ಫಸ್ಟ್ ಡೇ ಆಗಿರೋದ್ರೆ ನಿಮ್ಗೆ ಅನಿಸ್ತದೆ ಅಷ್ಟೇ. ಸೊ ಜಿಯೋ ಸೆಟಪ್ ಅದೇನೆ. ಓಕೆ, ಅದೇ ಡಬಲ್ ಕ್ಲಿಕ್ ಮಾಡಿ. ಸೆಲೆಕ್ಟ್ ಆಲ್ ಆಗಿದೆ ಸರ್. ಸೆಲೆಕ್ಟ್ ಆಲ್. ಒಂದು ಸೆಕೆಂಡ್. ದಿಸ್ ಐಟಮ್ ಇಸ್ ಆಲ್ರೆಡಿ ಇನ್ಸ್ಟಾಲ್. ನಿಮ್ಮ ಹತ್ರ ಆಲ್ರೆಡಿ ಎಸ್ ಎ ಪಿ ಇನ್ಸ್ಟಾಲ್ ಆಗಿದೆ ಅಂತ ಬರ್ತಿದೆ. ಚೆಕ್ ಮಾಡಿ ಕರೆಕ್ಟಾಗಿ. ಮಿನಿಮೈಸ್ ಮಾಡಿ. ಮಿನಿಮೈಸ್ ಮಾಡಿ. ಮಿನಿಮೈಸ್ ಮಾಡಿ, ಇದು ಕೂಡ ಮಿನಿಮೈಸ್ ಮಾಡಿ. ನಿಮ್ಮ ಡೆಸ್ಕ್ಟಾಪ್ ಸ್ಕ್ರೀನ್ ತೋರಿಸಿ ನನಗೆ. ಡೆಸ್ಕ್ಟಾಪ್ ಹೋಗಿ ಎಸ್ ಎ ಪಿ. ಡಿಲೀಟ್ ಮಾಡೋದು ಫೋಲ್ಡರ್ ಇರುತ್ತೆ ಸರ್, ಆ ಫೋಲ್ಡರು ಡಿಲೀಟ್ ಮಾಡಬೇಕು ನೀವು. ಎಸ್ ಎ ಪಿ ಫೋಲ್ಡರ್ ಇರುತ್ತೆ. ಎಸ್ ಎ ಪಿ ಫೋಲ್ಡರ್ ಎಲ್ಲಿರುತ್ತೆ, ಮೇ ಬಿ ನೀವು ಡ್ರೈವಲ್ಲಿ ಇರುತ್ತೆ, ಇಲ್ಲ ಡೌನ್ಲೋಡ್ಸಲ್ಲಿ ಇರುತ್ತೆ ನೋಡಿ. ಸೊ ಡಿಲೀಟ್ ಮಾಡ್ಕೊಂಡು ಮಾಡಿ ಆಗುತ್ತೆ. ಡೌನ್ಲೋಡ್ಸಲ್ಲಿ ಇರುತ್ತೆ, ಇಲ್ಲ ಡ್ರೈವಲ್ಲಿ ಇರುತ್ತೆ ಸರ್. ಡೌನ್ಲೋಡ್ಸಲ್ಲಿ ಇರುತ್ತೆ ನೋಡಿ. ಓಕೆ ಫೈನ್. ನೋಡಿ, ಡೌನ್ಲೋಡ್ಸಲ್ಲಿ ಇಲ್ಲ ಅಂದರೆ ಮೇ ಬಿ ಅದು ನಿಮಗೆಲ್ಲ ಲೋಕಲ್ ಡೆಸ್ಕು ಅಥವಾ ಎಲ್ಲಾದ್ರೂ ಸೇವ್ ಆಗಿರುತ್ತೆ ನೋಡಿ. ಆಲ್ರೆಡಿ ಇದ್ದರೆ ಅದರಲ್ಲೇ ಯೂಸ್ ಮಾಡ್ಕೋಬೋದು ನೀವು. ಬ್ಯಾಕ್ ಹೋಗಿ ಯಾವುದಿದೆಯೋ ಬ್ಯಾಕ್ ಹೋಗಿ. ವಿಂಡೋಸ್ ಓಪನ್ ಮಾಡಿ. ಇದರಲ್ಲಿ ಜಿಯೋ ಏನಾದರೂ ಇದೆಯಾ ನೋಡಿ, ಯಾವುದಾದ್ರು ಜಿಯೋ ಆರ್ ಎಸ್ ಎ ಪಿ ಅಂತ ಏನಾದರೂ. ಸ್ಕ್ರೋಲ್ ಡೌನ್. ಲಾಗ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಒನ್ ಬ್ಯಾಕ್ ಹೋಗಿ. ಲಾಗ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಒನ್. ಓಕೆ, ಇಲ್ಲ ಬ್ಯಾಕ್ ಹೋಗ್ಬಿಡಿ. ಸೊ ಇದರಲ್ಲಿ ಇಲ್ಲ, ಬಟ್ ಬೇರೆ ಎಲ್ಲಾದರೂ ಇರುತ್ತೆ, ಅದಕ್ಕೆ ತೋರಿಸ್ತಾ ಇದೆ ಯಾರು. ಅಲ್ಲ, ಅದು ಆಲ್ರೆಡಿ ಎಕ್ಸಿಸ್ಟ್ ಇದ್ರೆ ಡಿಲೀಟ್ ಮಾಡೋದೇ ಬೇಕಾಗಲ್ಲ. ಅದರಲ್ಲೇ ಹೋಗ್ಬಿಟ್ಟು ಜಸ್ಟ್ ಅದು ಇನ್ನೂ ಇನ್ಸ್ಟಾಲ್ ಆಗುತ್ತೆ ಅಷ್ಟೇ ಪ್ರೋಗ್ರಾಮ್. ಮೇಲ್ಗಡೆ ಎಲ್ಲಾದ್ರೂ ಸರ್ಚ್ ಕೊಡಿ, ಎಸ್ ಎ ಪಿ ಜಿ ಯು ಐ ಆ ಥರ. ಸೊ ಸರ್ಚಲ್ಲಿ ಬರುತ್ತೆ ನೋಡಿ. ಇದೆ ಎಸ್ ಎ ಪಿ ಜಿ ಯು ಅಂತಿದೆ ಯಾವುದೋ ನೋಡಿ. ಲಾಗಾನು ಇದೆ ನಿಮ್ಮ ಹತ್ರ ಆಲ್ರೆಡಿ. ಅದು ವರ್ಕ್ ಆಗ್ತಾ ಇರಲಿಲ್ವಾ? ಓಕೆ, ನೋಡಿ ರಿಜಿಸ್ಟರ್ ಮಾಡೋದಂಗೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಇಲ್ಲ ಡಿಲೀಟ್ ಮಾಡಿ. ರಿಜಿಸ್ಟರ್ ಆಗಿರುತ್ತೆ ನೋಡಿ. ಡಬಲ್ ಕ್ಲಿಕ್ ಮಾಡಿ ಅದು.
ಸಿ ಇದ್ರೆ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ ಯಾರೂ. ಓಕೆ, ಸೊ ಇದರಲ್ಲೇ ಕ್ರಿಯೇಟ್ ನೀವು ಕೊಟ್ಬಿಟ್ಟು ನೀವು ಕ್ರೆಡೆನ್ಷಿಯಲ್ಸ್ ಹಾಕೊಳ್ಳಿ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಇದೆಯಲ್ಲ ಸರ್ ಅದು ವೇರಿಯಬಲ್ ಲಾಗಿನ್. ನೆಕ್ಸ್ಟ್ ವೇರಿಯಬಲ್ ಲಾಗಿನ್, ವೇರಿಯಬಲ್ ಲಾಗಿನ್ ಆದಮೇಲೆ ನೆಕ್ಸ್ಟ್ ಒಂದು ಶೀಟ್ ಐಕಾನ್ ಇದೆ ನೋಡಿ, ಅದು ನೀವು ಅಂತ ಮೇಲ್ಗಡೆ ವೇರಿಯಬಲ್ ಲಾಗಿನ್ ಆದಮೇಲೆ ಪಕ್ಕನೇ ಇದೆ ವೇರಿಯಬಲ್ ಲಾಗಾನ್. ವೇರಿಯಬಲ್ ಲಾಗಾನ್ ಆದಮೇಲೆ ಒಂದು ಐಕಾನ್ ಇದೆ ಫುಲ್ ಟಾಪಲ್ಲಿ ಸರ್, ಫುಲ್ ಟಾಪಲ್ಲಿ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಇದೆ, ಲೆಫ್ಟ್ ಸೈಡ್. ಅದಾದಮೇಲೆ ನೆಕ್ಸ್ಟ್ ಐಕಾನ್ ಇದೆ ನೋಡಿ, ಅದು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಕನೆಕ್ಷನ್ಗೆ ಹೋಗಿ. ಸೊ ಇವಾಗ ಡೀಟೇಲ್ಸ್ ಎಲ್ಲ ಹಾಕ್ಕೊಂತ ಹೋಗಿ ಅಷ್ಟೇ. ಓಕೆ ಓಕೆ. ಸೊ ಮತ್ತೆ ಬೇರೆ ಯಾರಿಗಾದ್ರು ಇಶ್ಯೂ ಇದೆಯಾ? ಏನಂತ ಬರ್ತಾರೆ ಸರ್? ಏನು ಬರ್ತಾರೆ? ಇಲ್ಲಲ್ಲ, ಆ ಥರ ಬರಲ್ಲ. ಕ್ರಾಸಿಂಗ್ ಸ್ಕ್ರೀನ್ ಶೇರ್ ಮಾಡಿ. ಹೌದು, ಟೈಪ್ ಮಾಡಬೇಕು, ನಿಮಗೆ ವಿಸಿಬಲ್ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ? ಸೊ ಪಾಸ್ವರ್ಡ್ ವಿಸಿಬಲ್ ಆಗಲ್ಲ, ಅದು ಸ್ಟಾರ್ ಐಕಾನೇ ಇರುತ್ತೆ, ನೀವು ಪ್ರೆಸ್ ಮಾಡಬೇಕು ಅಷ್ಟೇ. ಓಕೆ ಸರ್, ನಿಮ್ಗೆ ಯಾರಿಗೂ ಇಶ್ಯೂ ಇಲ್ಲ ಅಂತಂದರೆ ನೋ ಇಶ್ಯೂ, ಯು ಕ್ಯಾನ್ ವೈಂಡ್ ಅಪ್ ದ ಕಾಲ್. ಓಕೆ, ಸೊ ಯು ಕ್ಲೋಸ್ ದ ಕಾಲ್. ಓಕೆ, ಸೊ ಇಶ್ಯೂ ಇರೋರು ಮಾತ್ರ ಇದೆ, ಇಲ್ಲಾಂದರೆ ಕ್ಲೋಸ್ ಮಾಡ್ಬಿಡಿ. ಓಕೆ, ಸೊ ನಾನು ರೆಕಾರ್ಡಿಂಗ್ ಆಫ್ ಮಾಡ್ಬಿಡ್ತೀನಿ. ಈ ರೆಕಾರ್ಡಿಂಗ್ ಅವಶ್ಯಕತೆ ಇದ್ದರೆ ಮಾತ್ರ ನಾನು ಅಪ್ಲೋಡ್ ಮಾಡ್ತೀನಿ, ಸೊ ಇಲ್ಲಾಂದರೆ ಮಾಡೋದಿಲ್ಲ. ಓಕೆ, ಸೊ ಯಾರಿಗಾದ್ರೂ ಬೇಕು ಅಂದರೆ ಮಾತ್ರ ಹೇಳಿ ಅಷ್ಟೇ. ಏನು ಕೇಳ್ತಾ ಇದ್ದೆ ಸರ್? ಓಕೆ.